ಸರ್ ಕೋರ್ಟ್ ಏನು ಹೇಳಿದೆ, ಅವ್ರು 22ನೇ ತಾರೀಕು ಅವರು ಒಂದು FIR ಮಾಡಿದ್ದಾರೆ. ಏನಂತ ಮಾಡಿದ್ದಾರೆ, ಒಂದು 20 ಕಂಟೆಂಟ್ಸ್ ಹಾಕಿದ್ದಾರೆ. 506 ಹಾಕಿದ್ದಾರೆ. ನಾನು ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೆ, ನಾನು ಅವ್ರಿಗೆ ಎದುರಿಸ್ತಾ ಇದ್ದೆ, ಜಗದೀಶ್ಗೆ ಎದುರಿಸ್ತಾ ಇದ್ದೆ, ಜಗದೀಶಿಗೆ ನಾನು ಮೋಸ ಮಾಡ್ತಿದ್ದೆ ಅಂತ. ಮೋಸ ಮಾಡ್ತಿದ್ರೆ ಮೋಸ ಮಾಡಿಸ್ಕೊಂಡು ಅವ್ನು ಕಂಪ್ಲೇಂಟ್ ಕೊಡಬೇಕು ಹೊರತು ಅವ್ನು ತೀರೋದ್ಮೇಲೆ ಅವ್ರ ವೈಫು ಅದು 40 ದಿನ ಆದಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 38 ದಿನ ಆದಮೇಲೆ. ಇವಾಗ ಕೋರ್ಟ್ ಅದನ್ನು ಏನು ಹೇಳ್ತು, ಇದಲ್ಲಿ ನಿಮ್ದೇನು ಪಾತ್ರ ಇಲ್ಲ ಅಂತ ಹೇಳಿ ವಜಾ ಮಾಡಿದೆ. ಸರ್ ನಾವೇನು ಡಿಮ್ಯಾಂಡ್ ಮಾಡ್ತಾ ಇಲ್ಲ ಸರ್. ಸರ್ ಡಿಫಾರ್ಮೇಷನ್ ಕೇಸ್ 100% ಹಾಕ್ತೀವಿ ಸರ್. ಯಾಕಂದರೆ ನಮಗೂ ಮಾರ್ಕೆಟಲ್ಲಿ ನಾವು ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ನಡೆಸ್ತಾ ಇದ್ದೀನಿ. ನನ್ನ ಮಗಂದು 4 ವ್ಯಾಪಾರ ಇದೆ. ಎಲ್ಲ ವ್ಯಾಪಾರಕ್ಕೂ ನಮ್ಗೆ ಅಡಚಣೆ ಆಗಿದೆ. 100% ಡಿಫಾರ್ಮೇಷನ್ ಕೇಸ್ ಹಾಕ್ತೀವಿ ಸರ್. 100% ನನಗೆ ಯಾವ ಹೋಟ್ಲು ಅಂತಲೂ ಹೇಳ್ತೀನಿ ಸರ್. ನೋಡಿ ಸರ್, RG ಕನ್ವೆನ್ಷನ್ ಹಾಲಲ್ಲಿ ಇದನ್ನು ನಾನು FIR ಅಲ್ಲೂ ಕೊಟ್ಟಿದ್ದೀನಿ. 11ನೇ ತಾರೀಕು ಮೇ ತಿಂಗಳು ಕರೆದ್ಬಿಟ್ಟು ನನಗೆ ಒಬ್ಬನಿಗೆ 10 ಕೋಟಿ ಕೊಡು ಅಂತ ಕೇಳಿದ್ರು. ಅವತ್ತು ಒಳಗಡೆ ಹೋಗ್ಬೇಕಾದ್ರೆ ನಮ್ಮ ಫೋನ್ಗಳೆಲ್ಲ ಕಿತ್ಬಿಟ್ಬಿಟ್ಟು ಒಳಗಡೆ ಕಳಿಸಿದ್ರು. ರೇಖಾ ಅವರು ಏನಕ್ಕೆ ಕೇಳಿದ್ರು ಅಂದರೆ, ಇದು ಲಾಸ್ ಆಗ್ತಿದೆಯಲ್ಲ ಸೌಂದರ್ಯ ಕನ್ಸ್ಟ್ರಕ್ಷನಲ್ಲಿ, ನಾನೆಲ್ಲ ಸೈನ್ ಹಾಕಿ ಕೊಟ್ಬಿಡ್ತೀನಿ, ನೀವು ನಮಗೆ ಕೊಟ್ಬಿಡಿ ದುಡ್ಡು, ನಾವೆಲ್ಲ ಸೈನ್ ಹಾಕಿ ಕೊಡ್ತೀನಿ. ಇವಾಗ ನಮ್ಮದು ಎಷ್ಟೊಂದು ಪ್ರಾಪರ್ಟಿಗಳಿದೆ ಸರ್, ಸೇಲ್ ಮಾಡಬೇಕು, ಒಂದು ಬ್ಯಾಂಕ್ ಆ್ಯಕ್ಷನ್ ಬಂದಿದೆ, ಎಲ್ಲ ಕಂಪ್ನಿ ಅಂದಮೇಲೆ 108 ಇರುತ್ತೆ. ಅದಕ್ಕೆ ಅವರು ಸ್ಪಂದಿಸ್ಬೇಕಲ್ಲ. ಹೌದು ಸರ್, ಜಗದೀಶ್ ಅವ್ರ ಡೆತ್ ಆದ ಸರ್. ಜಗದೀಶ್ ಅವರು ಬದುಕಿರೋ ತನಕ ನಮ್ಮೇಲಾಗಲಿ ಒಂದು ಅಲಿಗೇಷನ್ ಇಲ್ಲ. ನಾವು ಅಣ್ತಮ್ಮಂದಿರ್ಕಿನ್ನ ಹೆಚ್ಚಾಗಿದ್ವಿ. ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ ಸರ್, ನಮಗೂ ಒಂದು ಫ್ಯಾಮಿಲಿ ಇದೆ ನೋಡಿ. ಯಾರು ಏನು ಹೇಳಿದ್ರು ಕೂಡ ದಾಖಲೆ ಇಟ್ಕೊಂಡು ಮಾಡಿ ಸರ್. ಹೌದು ಸರ್, ಹೌದು ಸರ್. ಇಂಡಿವಿಜುವಲ್ ಪ್ರಾಪರ್ಟಿಗಳು ಸರ್, ನಮ್ಮ ಪ್ರಾಪರ್ಟಿ ಅಲ್ಲ ಸರ್. ಜಗದೀಶ್ನ ಏನೂ ಇಲ್ದಂಗೆ ಮಾಡಿಬಿಟ್ಟಿದ್ರು. ನಾನು ದಾಖಲೆ ಕೊಡ್ತೀನಿ ಸರ್. ನಾನು ಏನು ಮಾತಾಡಿದ್ರು ದಾಖಲೆ ಕೊಡ್ತೀನಿ ಸರ್. ಫಸ್ಟ್ ಸೌಂದರ್ಯ ಕನ್ಸ್ಟ್ರಕ್ಷನ್ ಶುರು ಮಾಡಿದಾಗ 93, 94 ನಮ್ಗೆ ಯಾರಿಗೂ ಮದುವೆನೇ ಆಗಿರಲಿಲ್ಲ. ಯಾರಿಗೆ ಫಸ್ಟ್ ಹೆಣ್ಮಗು ಹುಟ್ಟತ್ತೋ ಅವರು ಸೌಂದರ್ಯ ಹೆಸರು ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದು. ಫಸ್ಟ್ ನನಗೆ ಮದುವೆ ಆಯಿತು, ನನ್ನ ಮಗ ಹುಡ್ದ. ಇವರು ಮದುವೆ ಆಯಿತು, ಆಮೇಲೆ ಜಗದೀಶಿಗೆ ಮದುವೆ ಆಯಿತು. ಜಗದೀಶಿಗೆ ಮದುವೆ ಆದಮೇಲೆ ಮಗಳು ಹುಟ್ಟಿದ್ಮೇಲೆ ಸೌಂದರ್ಯ ಅಂತ ಹೆಸರಿಟ್ಟ. ಎಲ್ಲರಿಗೂ ಏನು ಹೇಳ್ಕೊಂಬರ್ತಾನೆ, ಸೌಂದರ್ಯ ಕನ್ಸ್ಟ್ರಕ್ಷನ್ ನಂದೇ, ನಾನು ಮಾಡಿದ್ದು ಮಗಳಿಂದ ಅಂತ. ನೋ, ದಟ್ ಈಸ್ ನಾಟ್ ಅದಲ್ಲ ಸತ್ಯ. 93, 94 ನಾವು ಸೌಂದರ್ಯ ಕನ್ಸ್ಟ್ರಕ್ಷನ್ ಶುರು ಮಾಡಿದ್ದು ಸರ್. ನಾವು 3 ಜನ, ಜಗದೀಶು ಇದನ್ನ ಪಾತ್ರ, ನಾವು 3 ಜನ ಸೇರ್ಕೊಂಡು ಸೌಂದರ್ಯ ಮಾಡಿದ್ದು. ಅವಾಗ ಯಾರಿಗೂ ಮದುವೆ ಇರಲಿಲ್ಲ. ಯಾರಿಗೆ ಫಸ್ಟ್ ಹೆಣ್ಮಗು ಹುಟ್ಟುತ್ತೋ ಅವ್ರು ಮಾಡಬೇಕು ಅಂತ ಅಂದ್ಕೊಂಡಿದ್ದು ಸರ್. ಜಗದೀಶು ಚಿನ್ನ ಸರ್. ಇವತ್ತು ಹೇಳ್ತೀವಿ, ಇನ್ನು 10 ವರ್ಷ ಅಲ್ಲ 100 ವರ್ಷ ಬಿಟ್ಟರು ಹೇಳ್ತೀವಿ, ನಮಗೂ ಅವನಿಗೂ ಏನು ತಕರಾರು ಇಲ್ಲ ಸರ್. ಡ್ಯಾಮೇಜ್ ಒಂದೇ ಇಲ್ಲ ಸರ್. ಇವಾಗ ನೀವುಗಳು ನನಗೆ ಸಪೋರ್ಟ್ ಮಾಡಬೇಕು, ನಾವೇನು ಕೇಳಲ್ಲ ಸರ್. ನಮಗೆ ನೀವು ಜನಕ್ಕೆ 4 ಜನಕ್ಕೆ ತೋರಿಸಿ, ಏನಾಗಿದೆ ಅನ್ನೋದು ತೋರಿಸಿ ಸರ್. ನನಗೆ ಹೆಂಗೆ ತೋರಿಸಿದ್ರಿ, ಅವ್ರು ಏನೂ ದಾಖಲೆ ಇಲ್ದಿರಾ ಅಳ್ತಾ ಕೂತ್ಕೊಂಡು ನಿಮ್ಮ ಪ್ರೆಸ್ ಅವ್ರಿಗೆ ಕೇಳಿದ್ರು, ಏನು ರೀ ಸ್ನೇಹಿತರಿಗೆ ಏನಪ್ಪ ನಿಂಗೆ ಏನು ಎದುರಿಸಿದ್ರು, ಏನು ದಾಖಲೆ ಇದೆ ಅಂದರೆ ಎದ್ದೊಟ್ಟೋದ್ರು. ನಂಗೆ ಸುಸ್ತಾಗ್ತಿದೆ ಅಂತ ಎದ್ದೊಟ್ಟೋದ್ರು. ಎಸ್ ಮೇಡಮ್, ಕೋರ್ಟಿಂದ ತೀರ್ಮಾನ ಆಗೋ ತನಕ ನಾವು ಮುಂದೆ ಬರೋಂಗಿಲ್ಲ ಮೇಡಮ್. ಕೋರ್ಟಲ್ಲಿ ಕೇಸ್ ನಡೀತಾ ಇರೋಕ್ಕಲ್ಲ ನಾನು ಏನಂತ ಮಾತಾಡಲಿ. ಇಟ್ ಈಸ್ ರಾಂಗ್ ಆನ್ ಮೈ ಪಾರ್ಟ್ ಸರ್. ಬೆದರಿಕೆ ಹಾಕಿಲ್ಲ ಸರ್, ಡಿಮ್ಯಾಂಡ್ ಮಾಡಿದ್ರು. ನಾವು ಹೇಳಿದ್ವಿ ಕೊಡಲ್ಲ. ನಾವು ಏನು ಮಾಡ್ತೀರಾ, ಕೊಡಲ್ಲ ಅಂತಲೇ ಹೇಳಿದ್ವಿ. ಎಲ್ಲಿಂದ ದುಡ್ಡು ತರೋಣ ಸರ್ 10 ಕೋಟಿ ಸರ್? ನಾನು FIR ಆದಮೇಲೆ ನಾನು ಬರ್ಕೊಟ್ಟಿದ್ದೀನಿ ಸರ್ ಪೊಲೀಸ್ ಸ್ಟೇಷನಲ್ಲಿ. ಈ ದಾಖಲೆಗಳು ಕೊಟ್ಟಿದ್ದೀನಿ, CCTV ತೊಗೊಳ್ಳಿ ಅಂತ ಕೊಟ್ಟಿದ್ದೀನಿ ನಾನು. ಇಲ್ಲ ಸರ್, ಅವ್ರ ಹತ್ರ ಯಾವ ಕಾರಣಕ್ಕೂ ಮಾತುಕತೆ ಆಗಿಲ್ಲ ಸರ್. ಸರ್ ನಾನೇನು ಕೇಸ್ ಮಾಡಿಲ್ಲ ಸರ್. ಸರ್ ಅವ್ರು ಮಾಡಿರ್ಬೋದು ಸರ್, ಅದು ನಮಗೆ ಗೊತ್ತಿಲ್ಲ ಸರ್. ಸರ್ ಡೆತ್ ನೋಟ್ ನಾನು ನೋಡಿಲ್ಲ. ಇಟ್ಕೊಂಡು ಒಂದು ನಿಮಿಷ. ಇಲ್ಲ ಸರ್, ಕಾನೂನು ಪ್ರಕಾರ ಡೆತ್ ನೋಟ್ ಬಗ್ಗೆ ನನಗೆ ಗೊತ್ತಿಲ್ಲ. ಡೆತ್ ನೋಟ್ ನಾನು ನೋಡಿಲ್ಲ
ಸರ್ ಹೇಳ್ತಾರೆ, ಬಟ್ ಕಾನೂನಲ್ಲಿ ಹೇಳಿದರೆ ಕಾನೂನು ಪ್ರಕಾರ ನಮ್ದು ನಡಿಬೇಕಾಗಿತ್ತಲ್ಲ ಸರ್. ಏನು ಬಂದಿಲ್ವಲ್ಲ. ಡೆತ್ ನೋಟಲ್ಲಿ ನಾನು ನೋಡೇ ಇಲ್ಲ ಸರ್. ನಮ್ಮ ಹೆಸರು ಎಲ್ಲೆಲ್ಲೂ ಇಲ್ಲ ಸರ್ ಡೆತ್ ನೋಟಲ್ಲಿ. ನಾನಂತೂ ನೋಡಿಲ್ಲ ಡೆತ್ ನೋಟ್ ಸರ್. ಅಲ್ಲ, ಹೆಸರು ಇದ್ದಿದ್ರೆ ನಮ್ಮ ಚಾರ್ಜ್ ಶೀಟಲ್ಲೇ ಹಾಕಿರೋರಲ್ಲ ಹೆಸರಿದೆ ಅಂತ. ಚಾರ್ಜ್ ಶೀಟಲ್ಲಿ ಎಲ್ಲೂ ಹೆಸರಿದೆ ಅಂತ ಹಾಕಿಲ್ಲ ಸರ್. ನಮ್ಮ ಸಿಗ್ನೇಚರ್ಗಳು ತೊಗೊಂಡ್ರಲ್ಲ, ಎಲ್ಲೂ ಹಾಕಿಲ್ಲ ಸರ್. ಸರ್ ಡೆತ್ ನೋಟ್ ಬರೆದಿರ್ಬೋದು ಸರ್. ನೋಡಿ ಸರ್, ನಾನು ಬರೆದಿದ್ದಾನೆ ಇಲ್ಲ ಅನ್ನೋದು ಇವಾಗ ವಾದ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. 60 ಕೋಟಿ ನುಕ್ಸಾನ್ ಆಗಿದೆ ಅಂತ ಬರೆದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಸರ್. ವ್ಯಾಪಾರ ಆದಮೇಲೆ ಲಾಸ್ ಆಗುತ್ತೆ, ಅದಕ್ಕೆ ಬೇಕಾದಷ್ಟು ಬೇರೆ ದಾರಿಗಳಿರುತ್ತೆ ರಿಕವರಿ ಮಾಡೋಕ್ಕೆ. ಹಂಗಂತ ಹೋಗ್ಬಿಟ್ಟು ಅವ್ನು ಸತ್ತೋಗಿದ ತಕ್ಷಣ ನಾನು ಪಾರ್ಟ್ನರ್, ನಾನು ಅಂಟಮಂದಿರ್ಕಿನ್ನ ಹೆಚ್ಚಾಗಿದ್ವಿ, ನಮ್ಮನ ಮೇಲೆ ಹಾಕಿದ್ರೆ ಹೆಂಗೆ ಸರ್ ಅದು? ಯಾವ ನ್ಯಾಯ ಸರ್ ಅದು? ನ್ಯಾಯ ಇದೆ ಸರ್. ಇವ್ರು ಕೇಳಿದ್ರಲ್ಲ 4 ತಿಂಗಳು ಏನು ಮಾಡ್ತಾಯಿದ್ರಿ ಅಂತ. 4 ತಿಂಗಳು ನಾವು ವನವಾಸದಲ್ಲಿದ್ವಿ ಸರ್. ನಮಗೂ ನಮ್ಮ ತಾಯಿ ಇದ್ದಾರೆ ಸರ್, 14 ವರ್ಷದಿಂದ ಬೆಡ್ ರಿಡನ್ನು. ಅವ್ರನ್ನೂ ನೋಡ್ಕೋಬೇಕು, ಎಲ್ಲ ನೋಡ್ಬೇಕು ನಾವು. ಇವರು ಒಂದೇ ಮಾತು ಕೇಳಿದ್ರು, 4 ತಿಂಗಳಿಂದ ಏನು ಮಾಡ್ತಾಯಿದ್ರಿ ಅಂತ. ನಾನು 4 ತಿಂಗಳಿಂದ ಬರೋಕ್ಕಾಗಲ್ಲ ಸರ್. ಕಾನೂನು ನಂಗೆ ತೀರ್ಮಾನ ಆಗದಿರಿದ್ರೆ ನಾನು ಹೆಂಗೆ ಬರಲಿ?